ಕೊಲೆ ಕೇಸಲ್ಲಿ ಜೈಲಲ್ಲಿರೋ ದರ್ಶನ್ ಮತ್ತೆ ಹಳೆ ಚಾಳಿ ಮುಂದುವರಿಸಿದ್ದಾರೆ. ಜೈಲಲ್ಲಿ ತನಗೆ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಇದರಿಂದ ಸಹ ಕೈದಿಗಳ ಜೊತೆಗೆ ಜಗಳಕ್ಕೆ ಬೀಳೋದು ಅಷ್ಟೇ ಅಲ್ಲದೆ ಹಲ್ಲೆಗೂ ಮುಂದಾಗಿದ್ದಾರೆ. ಎತ್ತ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಸಹ ಕೈದಿಗಳು ಜೈಲಾಧಿಕಾರಿಗಳಿಗೆ ಬೇಡಿಕೊಳ್ಳುತ್ತಾ ಇದ್ದಾರೆ. ಸೆರೆಮನೆಯಲ್ಲೂ ಡೆವಿಲ್ ದರ್ಶನ. ದರ್ಶನ್ ಕಾಟಕ್ಕೆ ಪರಪ್ಪನ ಅಗ್ರಹಾರದ ಕೈದಿಗಳು ವಿಲ. ಸಹ ಕೈದಿಗಳ ಮೇಲೆ ಹಲ್ಲೆ ನಡೆಸಿದ್ರ ಕರಿಯ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ನಟ ದರ್ಶನ್ ಇನ್ನೂ ಬುದ್ಧಿ ಕಲಿತಂತೆ ಕಾಣ್ತಿಲ್ಲ. ಜೈಲಿನಲ್ಲೂ ಸಹ ಕೈದಿಗಳಿಗೆ ಕಾಟ ಕೊಡ್ತಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ನಟ ದರ್ಶನ್ಗೆ ಒಂದು ಕಾಲದಲ್ಲಿ ದೊಡ್ಡ ಅಭಿಮಾನಿಗಳಾಗಿದ್ದವರೇ ಈಗ ನಟ ದರ್ಶನ್ ಸಹವಾಸ ಸಾಕಪ್ಪ ಸಾಕು ಎನ್ನುತ್ತಿದ್ದಾರೆ. ಜೈಲಿನ ಸೆಲ್ನಲ್ಲಿ ದರ್ಶನ್ ಸಹ ಕೈದಿಗಳಾದ ಅನುಕುಮಾರ್, ಜಗದೀಶ್ಗೆ ಕಾಲಿನಿಂದ ಒದ್ದು ಬೇಗ ಎದ್ದೇಳ್ರೋ ಎಂದು ಕಾಟ ಕೊಡ್ತಾವ್ರೆ ಅಂತ ಅನುಕುಮಾರ್ ನನಗೆ ಈ ಜೈಲು ಬೇಡ, ಚಿತ್ರದುರ್ಗ ಜೈಲಿಗೆ ಶಿಫ್ಟ್ ಮಾಡಿ ಅನ್ನೋ ಮನವಿಯನ್ನ ಜೈಲಾಧಿಕಾರಿಗಳಿಗೆ ಮಾಡ್ತಿದ್ದಾರೆ. ದರ್ಶನ್ ಟಾರ್ಚರ್ ತಾಳೋಕೆ ಆಗ್ತಿಲ್ಲ. ಸಹ ಕೈದಿಗಳಿಗೆ ಒದ್ದು ಎಬ್ಬಿಸ್ತಿರೋ ಕಾಠೇರ. ಮರ್ಡರ್ ಕೇಸ್ನಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ನಟ ದರ್ಶನ್ ಮತ್ತೆ ತಮ್ಮ ಹಳೆ ಚಾಳಿ ಮುಂದುವರೆಸಿದ್ದಾರೆ. ದರ್ಶನ್ ಜೊತೆ ಅನುಕುಮಾರ್, ಜಗ್ಗಾ, ನಾಗರಾಜ್, ಪ್ರದೋಷ್, ಲಕ್ಷ್ಮಣ್ 5 ಮಂದಿ ಆರೋಪಿಗಳು ಒಂದೇ ಸೆಲ್ನಲ್ಲಿದ್ದಾರೆ. ಜೈಲಿನ ಕಟ್ಟುನಿಟ್ಟಿನ ನಿಯಮದಿಂದ ಜೈಲಲ್ಲಿ ನಟ ದರ್ಶನ್ ಆಟಗಳು ನಡೀತಾ ಇಲ್ಲ. ಈ ಹಿಂದೆ ಇದ್ದ ನಟ ದರ್ಶನ್ ದರ್ಬಾರ್ಗೆ ಬ್ರೇಕ್ ಬಿದ್ದಿದೆ. ಇದರಿಂದ ನಟ ದರ್ಶನ್ ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾರೆ. ಇದರಿಂದ ತನ್ನ ಜೊತೆ ಇರುವ ಸಹ ಕೈದಿಗಳಿಗೆ ದರ್ಶನ್ ಮಾನಸಿಕ ದೈಹಿಕ ಹಿಂಸೆ ನೀಡುತ್ತಿದ್ದಾರಂತೆ. ಎರಡು ದಿನದ ಹಿಂದೆ ನಟ ದರ್ಶನ್ ಸೆಲ್ನಲ್ಲಿ ಜಗದೀಶ್ ಮತ್ತು ದರ್ಶನ್ ನಡುವೆ ದೊಡ್ಡ ಜಗಳ ನಡೆದಿದೆಯಂತೆ. ಇಬ್ಬರ ಜಗಳ ಜೋರಾಗ್ತಿದ್ದಂತೆ ಜೈಲು ಅಧಿಕಾರಿಗಳು ಸೆಲ್ಗೆ ಬಂದು ಇಬ್ಬರ ಜಗಳ ಬಿಡಿಸಿದ್ದಾರೆ. ಜೈಲು ಅಧಿಕಾರಿಗಳು ಎಚ್ಚರಿಕೆಯಿಂದ ಈ ಎಲ್ಲಾ ಖೈದಿಗಳನ್ನ ನೋಡಿಕೊಳ್ತಿದ್ದಾರೆ. ದರ್ಶನ್ ಸೆಲ್ ಬಳಿ ಸಿಸಿ ಕ್ಯಾಮೆರಾವನ್ನ ಜೈಲಧಿಕಾರಿಗಳು ಅಳವಡಿಸಿದ್ದಾರೆ. ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಮತ್ತೆ ಹಳೆ ಚಾಳಿ ಮುಂದುವರೆಸಿದ್ದಾರೆ. ಜೈಲಿನ ನಿಯಮಗಳನ್ನ ಮತ್ತಷ್ಟು ಕಠಿಣ ಮಾಡಿರೋದ್ರಿಂದ ದರ್ಶನ್ ಮಾನಸಿಕ ಸ್ಥಿತಿ ಕಳೆದುಕೊಂಡಿದ್ದಾರಾ ಎಂಬ ಪ್ರಶ್ನೆ ಮೂಡ್ತಿದೆ. ದರ್ಶನ್ ಕ್ವಾಟ್ಲೆಯಿಂದ ಜೈಲಾಧಿಕಾರಿಗಳು ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.